ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವಚನ ಸಾಹಿತ್ಯ ವಿಶ್ವ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತಹ ಸಾಹಿತ್ಯ. ಅಂತಹ ವಚನ ಸಾಹಿತ್ಯವನ್ನ 12ನೇ ಶತಮಾನದಿಂದ ಹಿಡಿದು ಆಧುನಿಕ ಯುಗದವರೆಗೂ ಕೂಡ ಒಪ್ಪಿಕೊಂಡಿದ್ದಾರೆ. 12ನೇ ಶತಮಾನದಲ್ಲಿ ಕಂಡಂತಹ ವಚನಗಳಕ್ಕೆ ಪೂರಕವಾಗಿ 16ನೇ ಶತಮಾನದಲ್ಲೂ ಕೂಡ ನಾವು ವಚನಗಳನ್ನು ಕಾಣಬಹುದು. ಆ 16ರ ಶತಮಾನದ ಆಸುಪಾಸಿನಲ್ಲಿ ಕಂಡುಬಂತಹ ವಚನಕಾರರು ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರರು. 16ನೇ ಶತಮಾನದ ಆಸುಪಾಸಿನಲ್ಲಿ ಜನಿಸಿದಂತಹ ಯಡಿಯೂರು ಸಿದ್ಧಲಿಂಗೇಶ್ವರರು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯಲ್ಲಿ ಜನಿಸಿ ನಂತರ ಮಾರ್ಗವಾಗಿ ಸಂಚಾರ ಮಾಡಿ ಅನೇಕ ಭಕ್ತ ಸಮೂಹವನ್ನು ಉದ್ಧರಿಸಿ ನಂತರ ಯಡಿಯೂರು ಕೆಗ್ಗೆರೆ ಎಂಬ ಈ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ತಪವನ್ನ ಗೈಯುತ್ತಾರೆ. ತಪೋಕ್ಷೇತ್ರವಾದಂತಹ ಈ ಕೆಗ್ಗೆರೆಯಲ್ಲಿ ಈ ದಿನ ನಾವು ಸ್ಪರ್ಶಿಸಿದಾಗ ಅವರ ಒಂದು ವಚನ ನೆನಪಾಗುತ್ತದೆ. ಆ ವಚನವೆಂದರೆ, ಒಳಗೆ ನೋಡಿದರೆ ಒಳಗೆ ಬಯಲು, ಹೊರಗೆ ನೋಡಿದರೆ ಹೊರಗೂ ಬಯಲು, ನೆನೆವೆನೆಂದಡೆ ನೋಡ ಮನ ಬಯಲು, ನೆನೆಸಿ ಕೊಂಬೆನೆಂದಡೆ ನೀನಿಲ್ಲವಾದೆನ, ಬಯಲು ನೀ ಬಯಲು ನೋಡ ಭಾವಿಸಿ ಕೊಂಬೆ ಮತ್ತು ಇನ್ನಿಲ್ಲವಾಗಿ, ಭಾವ ಬಯಲೆಂಬೆನು ನೋಡ ಮಹಾಲಿಂಗಗುರು ಶಿವ ಸಿದ್ದೇಶ್ವರ ಪ್ರಭುವೆ ಎಂಬ ಈ ಒಂದು ವಚನವನ್ನು ಹೇಳುತ್ತಾ ಈ ಒಂದು ವಚನಕ್ಕೆ ವಿರಾಮವನ್ನು ಹೇಳುತ್ತೇನೆ. ಶರಣಾರ್ಥಿಗಳು.